ಮದ್ರಾಸ ಅಂದ್ರೆ ಒಂದು ಸಂಸ್ಕೃತಿಯನ್ನ ಕಲಿಸ್ಕೊಡುವಂಥದ್ದು, ಒಂದು ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡುವಂಥದ್ದು, ಒಂದು ಮನುಷ್ಯ ತಂದೆ ತಾಯಿಗೆ ಏನು ಗೌರವ ಕೊಡಬೇಕು, ಸಮಾಜಕ್ಕೆ ಏನು ಗೌರವ ಕೊಡಬೇಕು, ನಮಗೆ ನೀರು ಗಾಳಿ ಬಿಸಿಲು ಕತ್ತಲು ಬೆಳಕು ಕೊಟ್ಟಿರುವಂಥ ನಮ್ಮ ದೇಶಕ್ಕೆ ನಾವೇನು ಸೇವೆ ಮಾಡಬೇಕು, ಅದೇ ರೀತಿ ನಮ್ಮ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು, ಸಮಾಜವನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು. ಈ ದೇಶದಲ್ಲಿ ಎಲ್ಲ ಸೇವೆಗಳಲ್ಲೂ ಅಜರ್ ನಿಸಾನ್ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು, ನಮ್ಮ ಹಿರಿಯರಾದಂಥ ನಮ್ಮ ಮಾರ್ಗದರ್ಶನ ಅಂತ ನಜೀರಣ್ಣವರು, ಅದೇ ನಮ್ಮ ಅನಿಲಣ್ಣವರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು. ಆಮೇಲೆ ನಮ್ಮ ಸಲಾವುದ್ದೀನ್ ಬಾಬುನವರು ಇದ್ದಾರೆ, ಎಲ್ಲ ಹಿರಿಯ ಮುಖಂಡರು, ಮುತುವಲ್ಲಿಸು ಮೌಲಿಸು ಎಲ್ಲರೂ ಇದ್ದಾರೆ, ಹಜರತ್ತು ಎಲ್ಲರೂ ಇದ್ದಾರೆ. ನಿಮ್ಮೆಲ್ಲರಿಗೂ ಇವತ್ತು ಬಂದಿರೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು. ಇವತ್ತೇನೆಂದರೆ ಇವತ್ತು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಅಂತ ತಿಳ್ಕೊಳ್ತೀವಿ ಇವತ್ತು. ಯಾಕಂದರೆ ರಂಜಾನ್ ಆದಮೇಲೆ ಇದು ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಸುದ್ದಿ. ಇದು ಒಳ್ಳೆ ಸುದ್ದಿ ಅಂದರೆ ಇವತ್ತು ಒಂದು ಮದ್ರಾಸ ನೂತನವಾದಂತಹ ಕಟ್ಟಡವನ್ನು ಕಟ್ಟಿ ಆ ಕಟ್ಟಡವನ್ನು ಓಪನ್ ಮಾಡಿ, ಕೆಲವರು ಮದ್ರಾಸ ಅಂತ ಹೇಳಿದ್ರೆ ಏನು ಅಂದ್ಕೊಳ್ತಾರೆ. ಮದ್ರಾಸ ಅಂತ ಹೇಳಿದ್ರೆ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ, ಬೇರೆಯವ್ರಿಗೆ ಏನು ಗೊತ್ತಿರುತ್ತೆ ನನಗೆ ಗೊತ್ತಿರೋ. ಒಂದು ಮದ್ರಾಸ ಅಂದರೆ ಒಂದು ಸಂಸ್ಕೃತಿಯನ್ನ ಕಲಿಸ್ಕೊಡುವಂಥದ್ದು, ಒಂದು ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡುವಂಥದ್ದು, ಒಂದು ಮನುಷ್ಯ ತಂದೆ ತಾಯಿಗೆ ಏನು ಗೌರವ ಕೊಡಬೇಕು, ಸಮಾಜಕ್ಕೆ ಏನು ಗೌರವ ಕೊಡಬೇಕು, ನಮಗೆ ನೀರು ಗಾಳಿ ಬಿಸಿಲು ಕತ್ತಲು ಬೆಳಕು ಕೊಟ್ಟಿರುವಂಥ ನಮ್ಮ ದೇಶಕ್ಕೆ ನಾವೇನು ಸೇವೆ ಮಾಡಬೇಕು, ಅದೇ ರೀತಿ ನಮ್ಮ ಸಮಾಜದಲ್ಲಿ ನಾವು ಹೆಂಗೆ ಬದುಕಬೇಕು, ಸಮಾಜವನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು. ಈ ದೇಶದಲ್ಲಿ ಎಲ್ಲ ಸೇವೆಗಳಲ್ಲೂ ನಾವು ಬಡವರು ಇರ್ತಾರೆ, ಬಡವರು ತಂದೆ ತಾಯಿ ಇಲ್ಲದೆ ಇರೋರು, ಇಲ್ಲ ನಿರ್ಗತಿಕರು, ಆ ಥರ ಅವ್ರು ಇರ್ತಾರೆ. ಜಾಸ್ತಿ ಅಂಥವ್ರಿಗೆ ಅವಕಾಶಗಳು ಇರೋದಿಲ್ಲ. ಖಂಡಿತವಾಗ್ಲೂ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲರೂ ಪರವಾಗಿ ನಾನು ಮದ್ರಾಸ ಮಾಡಿ ಇಷ್ಟೆಲ್ಲ ತಗೊಳ್ಳೋದಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಾನಾಗ್ಬೋದು, ಆಸ್ ಎ MLA ಆಗಿ ನಾನಾಗ್ಬೋದು, ನಮ್ಮ ನಜೀರಣ್ಣ ಆಗ್ಬೋದು, ಅನಿಲನವರಾಗ್ಬೋದು, ನಾವೆಲ್ಲರೂ ನಿಮ್ಮ ಜೊತೆ ಇದ್ದು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಪ್ರೋತ್ಸಾಹಿಸಿ ಮುಂದೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. 100 ಜನ 100 ಮಾತಾಡ್ಬೋದು, 100 ಜನ 100 ಹೇಳ್ಬೋದು, ಹಂಗಂತ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಮಾಡುವಂತ ಕೆಲಸ ನಮ್ಮ ಸಿದ್ಧಾಂತ ಪದ್ಧತಿಗಳನ್ನ ನಾವು ಮಾಡ್ಕೊಂಡೇ ಹೋಗ್ತಾ ಇರ್ಬೋದು. ನಾನು ಕೋಲಾರಕ್ಕೆ ಎಲೆಕ್ಷನ್ ಕೊಡ್ಬೇಕಂದ್ರೆ ನಾನು ತುಂಬಾ ಜನ ಹೇಳಿದ್ರು, ನಿನ್ನನ್ನು ಟಾರ್ಗೆಟ್ ಮಾಡಿದ್ರೆ ನೀನು ಕೋಲಾರ ಹೋದ ಸೋಲ್ಸ್ಬಿಡ್ತಾರೆ, ಹೋಗ್ಬೇಡ 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 ಅಂತ. ನಾನು ಹೋಗ್ತಾ ಇರೋದು ಸೋಲೋದಕ್ಕಪ್ಪ, ಗೆಲ್ಲಕ್ಕಲ್ಲ ಹೋಗ್ತಾ ಇರೋದು, ನಾನು ಸೋಲೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಂದೆ. ಯಾವತ್ತು ನಮ್ಮ ಗುರಿ ನಾವು ಏನಿಟ್ಕೊಂಡಿರೋ ಆ ಗುರಿನ ಇನ್ನೊಬ್ರು ಯಾರೋ ಹಿಂದೆ ಏನೋ ಮಾತಾಡ್ತಿರೋದು, ಆ ಗುರಿನ ನಾವು ಟಚ್ ಮಾಡೋಕ್ಕಾಗದೆ ಹಿಂದೆ ಬರಬಾರ್ದು, ಟಚ್ ಮಾಡ್ಬೇಕು ನಮ್ಮ ಗುರಿಯನ್ನ. ಅದೇ ರೀತಿ ಮದ್ರಾಸದಲ್ಲಿ ಇವತ್ತು ನಾವು ಏನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ, ಅದೆಲ್ಲ ಸಿದ್ಧಾಂತ ಪದ್ಧತಿಗಳು, ಕುರಾನ್ ಬಗ್ಗೆ ತಿಳ್ಕೊಬಹುದು, ನಮ್ಮ ದೇಶದ ಬಗ್ಗೆ ತಿಳ್ಕೊಬಹುದು, ನಮ್ಮ ದೇಶದ ಹೇಳಿಕೆ ಬಗ್ಗೆ ತಿಳ್ಕೊಬಹುದು, ಈ ದೇಶದಲ್ಲಿ ನಾವು ಹೆಂಗೆ ಬದುಕೋದು ಅಂತ, ಈ ದೇಶದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದನ್ನ, ಒಳ್ಳೆ ವಿದ್ಯಾವಂತರಾಗಬೇಕು. ಎಷ್ಟೋ ಜನ ಮದ್ರಾಸದಲ್ಲಿ ಹೋಗಿರೋರು MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಯಾರು ಆಗದೆ ಇರೋರು ಯಾರು ಆಗಿದ್ದಾರೆ ಇಲ್ವಾ? ಎಲ್ಲರೂ ಆಗಿದ್ದಾರೆ. ಹಂಗಂತ ನಾವು ತಪ್ಪರ್ಥದಲ್ಲಿ ತಿಳ್ಕೊಳ್ಳೋದಕ್ಕೆ ಬಿಡಬಾರ್ದು. ತಪ್ಪರ್ಥ ತಿಳ್ಕೊಳ್ಳುವಂಥವ್ರು ಮುಠಾಳರು. ಅದರಿಂದ ಮದ್ರಾಸಗಳಿಗೆ ಒಳ್ಳೆ ಸಪೋರ್ಟ್ ಮಾಡಬೇಕು. ಇಂಥ ಮದ್ರಾಸುಗಳು ಇಂಥ ಬಡ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುಂದೆ ಬರುವಂಥದಕ್ಕೆ ಪ್ರೋತ್ಸಾಹಿಸಬೇಕು. ನಾವೆಲ್ಲರೂ ಅದ್ರ ಜೊತೆ ಇರಬೇಕು ಅಂತ ಹೇಳ್ತಾ, ಇವತ್ತು ಯಾಕೆ ನಮಗೆ ತುಂಬಾ ಮದುವೆ ಇಲ್ಲ ತೇರು ಎಲ್ಲ ಕಾರ್ಯಕ್ರಮಗಳು ಇದಾವೆ, ಅದರಿಂದ ಹೋಗ್ಬೇಕಾಗಿದೆ. ಅದರಿಂದ ಖಂಡಿತವಾಗ್ಲೂ ಸರ್ ನಾವೆಲ್ಲರೂ, ನಾನಾಗ್ಬೋದು, ನಮ್ಮ ಅನಿಲಣ್ಣ ಆಗ್ಬೋದು, ನಮ್ಮ ನಜೀರಣ್ಣ ಆಗ್ಬೋದು, ನಮ್ಮ ಈ ಭಾಗದ ಕೌನ್ಸಿಲರ್ಸ್ ಆಗ್ಬೋದು, ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ, ನಿಮ್ಗೆ ಪ್ರೋತ್ಸಾಹಿಸ್ತೀವಿ. ನೀವು ಇಂಥ ಕೆಲಸಕ್ಕೆ ಇನ್ನೂ ಚೆನ್ನಾಗಿ ಮಾಡಿ, ನೀವು ಕನ್ಸ್ಟ್ರಕ್ಷನ್ ಆಗ್ಬೋದು, ಎಲ್ಲದಾಗ್ಬೋದು. ಈ ಏರಿಯಾಗೆ ಅಂತ ನೀವು ಹಾಸ್ಪಿಟಲ್ ಜಾಗ ಕೊಟ್ಟಿದ್ದೀವಿ, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು, మన ಕೋರ್ಟಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿದ್ವಿ. ಆಮೇಲೆ ನಮ್ಮ ಬಡವರಿಗೆ ಮನೆಗಳು ಕೊಡೋದಕ್ಕೆ ಹಡಕೊಂದು ಇದು ಮಾಡಿದ್ವಿ. ಸ್ಕೂಲ್ಗೆ ಜಾಗ ಹೇಳಿದ್ದಾರೆ ಸಾಹೇಬರು, ಸ್ಕೂಲ್ ಕಾಲೇಜ್ ಇದ್ರದ್ದು ಜಾಗ ಕೊಡ್ಬೇಕು ಅಂತ, ಅದಕ್ಕೆ ಹೇಳಿದ್ದಾರೆ. ಸ್ಕೂಲ್ಗೆ ಜಾಗ ಹೇಳಿದೆ, ಆ ಸ್ಕೂಲ್ಗೂ ಜಾಗನ ಮಾಡ್ಕೊಡುವಂಥದ್ದನ್ನ ನಾವು ಮಾಡ್ತೀವಿ. ಆ ಜಾಗನ ಮಾಡ್ಕೊಡ್ತೀವಿ. ಆಲ್ರೆಡಿ ಅದನ್ನ ಪ್ರೋಸೆಸ್ ನಡೀತಾ ಇದೆ. ಖಂಡಿತವಾಗ್ಲೂ ಎಲ್ಲೇ ಆದ್ರೂ ನಾವು ಮೊದಲನೇದಾಗಿ ನೀವೆಲ್ಲರೂ ತಿಳ್ಕೊಬೇಕಾದ್ರೆ ಒಂದೇ, ಮನೆಯಲ್ಲಿ ಇರುವಂತ ಮಕ್ಕಳನ್ನ ಯಾರನ್ನೂ ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಬೇಡಿ. ಫಸ್ಟ್ ತಗೊಂಡಾಗ ಅವ್ರನ್ನ ಶಾಲೆಯಲ್ಲಿ ಇರ್ಬೇಕು, ಅವ್ರು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದ್ರೆ ನಾವು ಸತ್ತೋದ್ರು ಈ ದಾಖಲೆ ಸಾಯೋದಿಲ್ಲ. ಎಷ್ಟು ವರ್ಷಗಳು ಬೇಕು ಈ ದಾಖಲೆ ಇರುತ್ತೆ, ಓದಿರುವಂತ ದಾಖಲೆ. ಇದನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕು, ಎಲ್ಲ ಮಕ್ಕಳು ಶಾಲೆಯನ್ನ. ಆದ್ರೆ ಸಿದ್ಧಾಂತ ಪದ್ಧತಿಗಳು ಬೇರೆ ಇರ್ಬೋದು, ನೀನೆಲ್ಲವನ್ನೂ ಕಲಿ, ಆದ್ರೆ ಶಾಲೆ